ನಮಸ್ತೆ ಸ್ನೇಹಿತರೆ, ಇವತ್ತು ನಿಮಗೆ ರವೆ ಉಂಡೆ ತೋರಿಸ್ತಾ ಇದ್ದೀನಿ. ಬೇಕಾಗೋ ಸಾಮಗ್ರಿಗಳು ಚಿರೋಟಿ ರವೆ, ಸಕ್ಕರೆ ಮತ್ತು ಗೋಡಂಬಿ ದ್ರಾಕ್ಷಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಮೃದುವಾದಂಥ ರವೆ ಉಂಡೆ ಸ್ನೇಹಿತರೆ. ಇವಾಗ ನಾವು ಚಿರೋಟಿ ರವೆ ಅಥವಾ ನಾವು ಹೋಳಿಗೆ ರವೆ ಅಂತ ಕೂಡ ಕರಿತೇವೆ. ಇದನ್ನು ನಾನು ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಅದನ್ನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು ಬಾಣಲೆಗೆ ಹಾಕಿಬಿಟ್ಟು ನೋಡಿದ್ರಲ್ಲ, ಅದು ಆಲ್ರೆಡಿ ಬ್ರೌನ್ ಕಲರ್ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಹಾಕಬೇಕು. ಹಾಕಿದ್ದೀನಲ್ವ, ಕಾಣಿಸ್ತಾ ಇದೆ ನೋಡಿದ್ರಲ್ವ. ಅದು ಆಲ್ರೆಡಿ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಸ್ಮೆಲ್ ಬರೋವರೆಗೂ ನಾವು ಅದನ್ನು ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತಮಗೆಲ್ಲ ಆಧಾರದ ಸ್ವಾಗತ GRS ವಂಡರ್ ಥಾಟ್ಸ್ ಕಡೆಯಿಂದ. ನೋಡಿದ್ರಲ್ವ, ರವೆ ಕಾಣಿಸ್ತಾ ಇದೆ. ಆಲ್ರೆಡಿ ನಾವು ಹುರಿದ ತಕ್ಷಣ ಸ್ಮೆಲ್ ಬರುತ್ತೆ. ಹುರಿದಾಯಿತು. ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಕಡೆ ನಾನು ಸಕ್ಕರೆನ ಹಾಕ್ಕೊಂಡಿದ್ದೆ. ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ನಲ್ವ, ಸಕ್ಕರೆ ತೊಗೊಂಡು ಅದಕ್ಕೆ ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡೆ. ಪಾಕ ಮಾಡ್ಕೊತೀನಿ ಸ್ನೇಹಿತರೆ. ನಾನಿಲ್ಲಿ ಯಾವುದೇ ರೀತಿಯ ಸಪ್ರೇಟಾಗಿ ಮಾಡ್ಕೋತಾ ಇಲ್ಲ. ಒಂದು ಬೌಲು ಸಕ್ಕರೆ ಮತ್ತು ಒಂದು ಬೌಲು ಚಿರೋಟಿ ರವೆ, ಒಂದಿಷ್ಟು ಹಸಿ ಕೊಬ್ಬರಿ ಮತ್ತು ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಇವಾಗ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೆ. ಅದು ಆಲ್ರೆಡಿ ಇಟ್ಕೊಂಡಿದ್ನಲ್ಲ ಏಲಕ್ಕಿ, ಆ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿ ಪಾಕ ಬರೋವರೆಗೂ. ಆಲ್ರೆಡಿ ಪಾಕ ಬರುತ್ತೆ ಸ್ನೇಹಿತರೆ. ನಾವು ಕೈಯಿಂದ ಇಟ್ಕೊಂಡ್ರೆ ಈ ಥರ ಅಂಟಾಗಿ ಬರುತ್ತೆ. ಒಂದು 5ರಿಂದ 6 ನಿಮಿಷದೊಳಗೆ ಆಗುತ್ತೆ ಪಾಕ. ಅಂಟು ಬರ್ತಾ ಇದೆ ಅಂತಂದರೆ ನೋಡಿದ್ರಲ್ವ, ಗೊತ್ತಾಗ್ತಿದೆ. ತಟ್ಟೆಯಲ್ಲಿ ನೀರು ಹಾಕ್ಕೊಂಡಾಗ ಕೂಡ ಗೊತ್ತಾಗುತ್ತೆ. ಈಗ ನಮಗೆ ಪಾಕ ರೆಡಿ ಆಗಿದೆ ಸ್ನೇಹಿತರೆ. ಈ ಕಡೆ ನಾನು ರವೆ ಹುರಿದಿಟ್ಕೊಂಡಿದ್ನಲ್ವ, ಆ ರವೆಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ ಹಸಿ ಕೊಬ್ಬರಿ ಇಟ್ಕೊಂಡಿದ್ದೆ. ಒಂದು ಬೌಲು, ಒಂದು ಕಾಯಿ ಆದರೆ ಸಾಕು ಸ್ನೇಹಿತರೆ. ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಹುರಿದಿಟ್ಟಂಥ ಚಿರೋಟಿ ರವೆಗೆ ಹಸಿ ಕೊಬ್ಬರಿ ಕಲಿಸ್ತಾ ಇದ್ದೀನಿ. ನೋಡಿದ್ರಲ್ವ, ಮಿಕ್ಸ್ ಮಾಡಿದೆ. ಇವಾಗ ನಾನೇನು ಮಾಡ್ತೀನಿ ಸ್ನೇಹಿತರೆ, ಹಸಿ ಕೊಬ್ಬರಿ ಮತ್ತು ರವೆ ಹುರ್ಕೊಂಡಿದ್ದನ್ನು ಕಲಿಸ್ಕೊಂಡೆ ಚೆನ್ನಾಗಿ. ಹಸಿ ಕೊಬ್ಬರಿ ಹುರ್ಕೊಂಡಿಲ್ಲ. ಇವಾಗ ಅದು ಪಾಕನ ಕಲಿಸ್ಕೊಳ್ಳೋಣ ಸ್ನೇಹಿತರೆ. ಪಾಕ ನಿಮ್ಗೆ ಎಷ್ಟು ಬೇಕು ಅಷ್ಟು. ನೋಡಿದ್ರಲ್ವ, ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ನಾವೇನು ಮಾಡೋಣ ಸ್ನೇಹಿತರೆ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡೋದು ಬೇಡ ಸ್ನೇಹಿತರೆ. ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ಈಗ ಏನು ಮಾಡೋಣ ಸ್ನೇಹಿತರೆ, ನೋಡಿದ್ರಲ್ವ ನಾನು ಹೇಗೆ ಕಲಿಸ್ಕೊಂಡಿದ್ದೀನಿ. ಪೂರ್ತಿ ಕಲಿಸ್ಕೊಳ್ತಾ ಇಲ್ಲ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಅದು ಮಿಕ್ಸ್ ಆಗೋವರೆಗೂ ಹಾಗೆ ಇಟ್ಕೋಬೇಕು. ಮತ್ತು ಪೂರ್ತಿ ಕಲಸಿ ಇಡಬಾರ್ದು ಸ್ನೇಹಿತರೆ. ಇವಾಗ ಇಷ್ಟಿಷ್ಟೇ ತೊಗೊಂಡು ನಾವೇನು ಮಾಡೋಣ, ನೋಡಿದ್ರಲ್ವ, ತಟ್ಟೆ ಮುಂದ್ಗಡೆಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿದ್ರಲ್ಲ, ಆ ಪಾಕನ, ರವಾನ ಮತ್ತು ಕೊಬ್ಬರಿನ ಚೆನ್ನಾಗಿ ಆ ರೀತಿ ನೋಡಿದ್ರಲ್ವ. ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಕ ಹಾಕ್ಕೊಳ್ಳಿ. ನೋಡಿದ್ರಲ್ವ, ಹಾಗೆ ಸ್ವಲ್ಪ ತೊಗೊಂಡು ನಾವು ಈಗೇನು ಮಾಡೋಣ, ಉಂಡೆ ಕಟ್ಟೋಣ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ವ, ಚೆನ್ನಾಗಿ ಬರ್ತಾಯಿದೆ. ಒಂದೊಂದು ದ್ರಾಕ್ಷಿ ಇಟ್ಕೋತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ ಹಾಗೆ ಅದನ್ನ ತೊಗೊಂಡ್ಬಿಟ್ಟು ನೋಡಿದ್ರಲ್ವ, ಕಟ್ಟುತ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇಷ್ಟೇ ರವೆ ಉಂಡೆ ಈ ಥರನೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ನೇಹಿತರೆ, ಇದು ಗಟ್ಟಿ ಆಗಲ್ಲ. ನಾನು ಹಸಿ ಕೊಬ್ಬರಿ ಕಲಿಸೋದ್ರಿಂದ ಗಟ್ಟಿ ಬರಲ್ಲ. ನೋಡಿದ್ರಲ್ವ, ಚೆನ್ನಾಗಿ ಬರ್ತಾಯಿದೆ. ಉಂಡೆ ಚೆನ್ನಾಗಿ ಬರ್ತಾಯಿದೆ. ಅದರ ಮಧ್ಯದಲ್ಲಿ ನಾನು ಒಂದು ಗೋಡಂಬಿ ಇಡ್ತಾಯಿದ್ದೀನಿ. ನೀವು ಬೇಕಾದರೆ ಗೋಡಂಬಿ ಇಟ್ಕೊಳ್ಳಿ. ದ್ರಾಕ್ಷಿ ನಾನು ಅದರಲ್ಲಿ ಯಾವುದೂ ಮಿಕ್ಸ್ ಮಾಡಿಲ್ಲ. ಗೋಡಂಬಿ ದ್ರಾಕ್ಷಿನ ಸಪ್ರೇಟ್ ಇಟ್ಕೊಂಡು ಕಟ್ಕೋತಾ ಇದ್ದೀನಿ. ತಿನ್ನಬೇಕಾದ್ರೆ ಏನಾಗುತ್ತೆ ಸ್ನೇಹಿತರೆ, ಅದು ಪೂರ್ತಿ ಬಾಯಲ್ಲಿ ಕರಗೋಗಲ್ಲ. ಸ್ವಲ್ಪ ನಮಗೇನು ದ್ರಾಕ್ಷಿ ಬರುತ್ತಲ್ಲ, ಆವಾಗ ಅದು ಬಾಯಲ್ಲಿ ಇನ್ನೂ ನೆಂದ್ಕೊಂಡೇ ಇರುತ್ತೆ. ಚೆನ್ನಾಗಿ ತಿನ್ನಲಿಕ್ಕೆ ಟೇಸ್ಟಾಗಿ ಬರುತ್ತೆ. ನೋಡಿದ್ರಲ್ವ, ಚೆನ್ನಾಗಿ ಬರುತ್ತೆ. ನಾನು ಕಲಿಸ್ಕೋತಾ ಇದ್ದೀನಲ್ಲ ಸ್ನೇಹಿತರೆ, ಅಲ್ಲಿ ಸ್ವಲ್ಪ ಅಷ್ಟು ಕಲಿಸ್ಕೊಂಡಿಲ್ಲ. ತಟ್ಟೆಯಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸ್ಟಾರ್ಟಿಂಗಿಂದ ಸ್ವಲ್ಪ ಕಲಿಸ್ಕೋತಾನೆ ಕಟ್ಟಬೇಕು ಇದನ್ನು. ಹಂಗಾದ್ರೆ ಬರುತ್ತೆ ನಿಮಗೆ. ಹಸಿ ಕೊಬ್ಬರಿ ತುಂಬ ಇಂಪಾರ್ಟೆಂಟ್. ಹಸಿ ಕೊಬ್ಬರಿ ಕಲಿಸ್ಕೋಬೇಕು. ನಾನು ಇಲ್ಲಿ ಏನೂ ಮಿಕ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಡೈರೆಕ್ಟಾಗೆ ಕಟ್ಟಿ ನಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರವೆ ಉಂಡೆ ತುಂಬ ಮೃದುವಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಬೇಕಾದರೆ ಒಂದು 15 ದಿವಸ 20 ದಿನ ಇಟ್ಕೊಂಡ್ರೂ ಕೂಡ ಇದು ಗಟ್ಟಿ ಬರಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ನಾನು ಎಲ್ಲ ಕಟ್ತಾ ಇಲ್ಲ. ಸ್ವಲ್ಪ ನೋಡಿರಿ, ಚೆನ್ನಾಗಿ ಬಂದಿದೆ. ಸ್ವಲ್ಪ ತೊಗೊಂಡು ಕಟ್ತಾ ಇದ್ದೀನಿ ಸ್ನೇಹಿತರೆ. ರೆಡಿ ಆಗಿದೆ ನಮ್ಮ ರವೆ ಉಂಡೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮನೇಲಿ ಮಾಡ್ಕೊಳ್ಳಿ. GRS ವಂಡರ್ ಥಾಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನೋಡಿರಿ, ಚೆನ್ನಾಗಿ ಇದು ಬಂದಿದೆ. ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಶನ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ GRS ವಂಡರ್ ಥಾಟ್ಸ್ಗೆ ನಿಮ್ಮ ಸಪೋರ್ಟು ತುಂಬ ಅಗತ್ಯ. ಥ್ಯಾಂಕ್ ಯು ಸ್ನೇಹಿತರೆ.